ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು GPSTR 2024 ಮತ್ತು 25 ಸಲುವಾಗಿ ಸಿಲೆಬಸ್ ಏನು ಬರುತ್ತೆ ಅಂತ ಆಲ್ರೆಡಿ ಕೆಲವ್ರಿಗೆ ಗೊತ್ತೇ, ಇನ್ನೂ ಕೆಲವರು ಯಾರ್ಯಾರು ಗೊತ್ತಿರಲಿಲ್ಲ ಅಂದರೆ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಅದೇ ನೋಡೋರಿದ್ದೀವಿ. ಏನಪ್ಪ ಅಂದರೆ GPSTR ಕಂಪ್ಲೀಟ್ ಸಿಲೆಬಸ್ಸು, ಆಮೇಲೆ ಈ ಕಂಪ್ಲೀಟ್ ಸಿಲೆಬಸ್ನಲ್ಲಿ ಯಾವ ಥರ ಬರುತ್ತೆ, ಆಮೇಲೆ ಎಷ್ಟು ಪೇಪರ್ ಇರುತ್ತೆ, ಎಷ್ಟು ಮಾರ್ಕಿನ ಟೋಟಲಿ ಪೇಪರ್ ಇರುತ್ತೆ, ಮತ್ತು ಏನು ನಾವು ಸ್ಟಡಿ ಮಾಡಬೇಕು. ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೋಡೋರಿದ್ದೇವೆ. ಇದನ್ನು ಯಾಕೆ ಇವತ್ತು ನಾವು ಡೀಟೇಲ್ಸ್ ಆಗಿ ತೊಗೋತೀವಿ ಅಂದರೆ, ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಈಗಾಗಲೇ ನಮ್ಮ ಸ್ಟೇಟ್ನಲ್ಲಿ ಡಿಸ್ಪ್ಲೇ ಆಗಿರೋ ಪ್ರಕಾರ ಒಂದು 10,000 ಶಿಕ್ಷಕರ ನೇಮಕಾತಿಯನ್ನು ಮಾಡೋರಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಇನ್ನೂ ಅದರ ಒಂದು ಅಧಿಕೃತವಾಗಿ ಅಧಿಸೂಚನೆ ಬಂದಿಲ್ಲ, ಬಟ್ ಒಂದು ಮೆಸೇಜ್ ಮಾತ್ರ ಬಂದಿದೆ. ಅದನ್ನೆಲ್ಲ ತಾವು ಆಲ್ರೆಡಿ ಕೇಳಿದ್ರೆ ಕೂಡ ಅದರ ಒಂದು ಈ ಒಂದು 10,000 ಶಿಕ್ಷಕರ ನೇಮಕಾತಿ ಮಾಡೋ ಸಲುವಾಗಿ ಅಲ್ಲಿ GPSTR ಮತ್ತು HSTR ಎರಡೂ ಎಕ್ಸಾಮ್ ಕೂಡ ಇದ್ದಾವೆ. ಆ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಸಿಲೆಬಸ್ ಯಾವ ಥರ ಇರುತ್ತೆ, ಆಮೇಲೆ ಎಷ್ಟು ಪೇಪರ್ ಇರುತ್ತೆ, ಎಷ್ಟು ಮಾರ್ಕಿಂದ ಇರುತ್ತೆ ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಡೀಟೇಲ್ಸ್ ಆಗಿ ನೋಡೋಣ. ಈ ಒಂದು ಪೇಪರ್ನ ನಾವು ಹೇಳಬೇಕಾದ್ರೆ ಸಿಂಪಲ್ಲಾಗಿ ಟೋಟಲಾಗಿ ಈ ಒಂದು GPSTR ಎಕ್ಸಾಮ್ನಲ್ಲಿ ಟೋಟಲಾಗಿ ಇರೋದು ಎಷ್ಟು ಪೇಪರಪ್ಪ ಅಂದರೆ ಒಂದು 3 ಪೇಪರು ಈ ಒಂದು ಎಕ್ಸಾಮ್ನಲ್ಲಿ ಇರುತ್ತೆ. ಟೋಟಲಾಗಿ 3 ಪೇಪರು. ಪೇಪರ್ 1 ತೊಗೊಂಡ್ರೆ ಪೇಪರ್ 1 ತೊಗೊಂಡ್ರೆ ಎಷ್ಟು ಮಾರ್ಕಿಂದ ಇರುತ್ತಪ್ಪ ಅಂದರೆ ಟೋಟಲಾಗಿ 150 ಮಾರ್ಕ್ಸ್, ಅಂದರೆ 150 ಮಾರ್ಕ್ಸ್ನ ಒಂದು ಪೇಪರ್ ಫಸ್ಟ್ ಇರುತ್ತೆ. ಆಮೇಲೆ ಪೇಪರ್ ಸೆಕೆಂಡ್ನ ತೊಗೊಂಡ್ರೆ ಇದು ಕೂಡ 150 ಮಾರ್ಕಿಂದ ಇರುತ್ತೆ. ಅಂದರೆ ಇದರಲ್ಲಿ ಒಟ್ಟು 50 ಮಾರ್ಕು MCQ ಕ್ವಶನ್ ಇರುತ್ತೆ. ಓಕೆ, ಆಮೇಲೆ ಉಳಿದ ಒಂದು 100 ಮಾರ್ಕ್ಸ್ ಏನಿರುತ್ತಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಕ್ವಶನ್ಗಳು ಬರುತ್ತೆ ಅದರಲ್ಲಿ. ಓಕೆ, ಇನ್ನು ಪೇಪರ್ ಥರ್ಡ್ನ ತೊಗೊಂಡ್ರೆ ಇದು ಕೂಡ ಒಂದು 100 ಮಾರ್ಕ್ಸಿಂದ ಇರುತ್ತೆ. ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳು ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಷ್ಟಂತೂ ಅರ್ಥ ಆಯಿತು ಸಿಂಪಲ್ಲಾಗಿ. ಪೇಪರ್ ಫಸ್ಟು 150 ಮಾರ್ಕ್ಸು, ಪೇಪರ್ ಸೆಕೆಂಡು 150, ಪೇಪರ್ ಥರ್ಡು 150. ಬಟ್ ಪೇಪರ್ ಫಸ್ಟ್ ಏನಿರುತ್ತಲ್ಲ ಇದು ಪೂರ್ತಿಯಾಗಿ MCQ ಕ್ವಶನ್ ಇರುತ್ತೆ. ಇನ್ನು ಪೇಪರ್ ಸೆಕೆಂಡ್ನಲ್ಲಿ ಮಾತ್ರ 50 ಮಾರ್ಕ್ ಅಷ್ಟೇ MCQ, 100 ಮಾರ್ಕ್ಸ್ ಏನಿರುತ್ತೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇನ್ನು ಪೇಪರ್ ಥರ್ಡ್ ತೊಗೊಂಡ್ರೆ ಟೋಟಲಾಗಿ ಎಲ್ಲ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳೆಲ್ಲ ಕೂಡ ಏನಿರುತ್ತೆ ಡಿಸ್ಕ್ರಿಪ್ಟಿವ್ನಲ್ಲಿ ಇರುತ್ತೆ. ಓಕೆ, ಇದಿಷ್ಟು ಸಿಂಪಲ್ಲಾಗಿ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ಪೇಪರ್ 1ನ ನಾವು ತೊಗೊಂಡ್ರೆ ಏನು 150 ಮಾರ್ಕ್ಸ್ ಇರುತ್ತಲ್ಲ, ಇದರಲ್ಲಿ ಸಿಲೆಬಸ್ ಯಾವ ಥರ ಇರುತ್ತೆ. ಓಕೆ, ಸಿಲೆಬಸ್ ಅಂದರೆ ಯಾವ ಒಂದು ಸಬ್ಜೆಕ್ಟು ಎಷ್ಟು ಮಾರ್ಕಿಂದ ಇರುತ್ತೆ ಅನ್ನೋದನ್ನು ಈ ಒಂದು ನಾವು ಇದರಲ್ಲಿ ನೋಡೋಣ. ಫಸ್ಟ್ ಒಂದು ತೊಗೊಂಡ್ರೆ ಸಾಮಾನ್ಯ ಕನ್ನಡ ಅಂತ ಬರುತ್ತೆ. ಈ ಒಂದು ಸಾಮಾನ್ಯ ಕನ್ನಡದಲ್ಲಿ ಒಟ್ಟು 25 ಅಂಕಗಳಿಂದ ಕೂಡಿರುತ್ತೆ. ಅಂದರೆ ಎಷ್ಟಪ್ಪ ಅಂದರೆ ಇಲ್ಲಿ 25 MCQ, 25 ಮಾರ್ಕ್ಸಿಂದ ಇದರಲ್ಲಿ ಬರುತ್ತೆ. ಓಕೆ, ಇನ್ನು ಸೆಕೆಂಡ್ ಸಬ್ಜೆಕ್ಟ್ ತೊಗೊಂಡ್ರೆ ಸಾಮಾನ್ಯ ಇಂಗ್ಲೀಷ್, ಅಂದರೆ ಜನರಲ್ ಇಂಗ್ಲೀಷ್ ಅಂತ ಹೇಳ್ತೀವಿ. ಇದರಲ್ಲಿ ಕೂಡ 25 ಮಾರ್ಕ್ಸ್ ಇರುತ್ತೆ. ಇನ್ನು ಮೂರನೇ ಒಂದು ಸಬ್ಜೆಕ್ಟ್ನ ತೊಗೊಂಡ್ರೆ ಸಾಮಾನ್ಯ ಜ್ಞಾನ ಆಗಿರುತ್ತೆ. ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನ, ಸದ್ಯಕ್ಕೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಿರುತ್ತಲ್ಲ, ಅದ್ರ ಮೇಲೆ ಒಂದು 25 ಅಂಕಗಳಿರುತ್ತೆ. ಇನ್ನು ನಾಲ್ಕನೇ ತೊಗೊಂಡ್ರೆ ಇದು ಇಂಪಾರ್ಟೆಂಟ್ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ವಿಕಸನ ಬೋಧನಾಶಾಸ್ತ್ರ ಯಾವ ಥರ ಬರುತ್ತೆ. ಇದು ಕೂಡ ಇಲ್ಲಿ ಬರುತ್ತೆ. ಇದು ಎಷ್ಟಪ್ಪ ಅಂದರೆ ಒಟ್ಟು ಒಂದು 50 ಮಾರ್ಕ್ಸಿಂದ ಅಲ್ಲಿ ಬಂದಿರುತ್ತೆ. ಇನ್ನು ಇದ್ರ ಬಿಟ್ಟರೆ ಐದನೇದು ಕೇಳಿದ್ರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 15 ಅಂಕಗಳು ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಓಕೆ, ಎಷ್ಟು 15 ಅಂಕಗಳು. ಇನ್ನು ಆರನೇದನ್ನ ನೋಡಿದ್ರೆ ಕಂಪ್ಯೂಟರ್ ಸಾಕ್ಷರತೆ, ಕಂಪ್ಯೂಟರ್ ಸಬ್ಜೆಕ್ಟ್ ರಿಲೇಟೆಡ್ ಒಂದು 10 ಅಂಕಗಳಿಂದ ಬಂದಿರುತ್ತೆ. ಎಷ್ಟಪ್ಪ ಅಂದರೆ 10 ಅಂಕಗಳಿಂದ ಬಂದಿರುತ್ತೆ. ಮತ್ತೊಂದು ಹೇಳ್ತೀನಿ ಕೇಳಿ, ಸಾಮಾನ್ಯ ಕನ್ನಡ ಇರುತ್ತೆ. ಓಕೆ, 25 ಮಾರ್ಕ್ಸಿಂದು. ಸಾಮಾನ್ಯ ಆಂಗ್ಲ ಭಾಷೆ ಅಂದರೆ ಜನರಲ್ ಇಂಗ್ಲೀಷ್ ಬರುತ್ತೆ, ಅದು ಕೂಡ 25 ಮಾರ್ಕ್ಸಿಂದು. ಆಮೇಲೆ ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು 25 ಮಾರ್ಕ್ಸ್ ಇರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಬೋಧನಾಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು 50 ಅಂಕಗಳು ಬಂದಿರುತ್ತೆ. ನೆಕ್ಸ್ಟು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಒಂದು 15 ಅಂಕಗಳು ಬಂದಿರುತ್ತೆ. ಕಂಪ್ಯೂಟರ್ ಸಾಕ್ಷರತೆ ಇದು ಕೂಡ ಒಂದು 10 ಮಾರ್ಕ್ಸಿಂದು ಬಂದಿರುತ್ತೆ. ಇದು ಎಷ್ಟಪ್ಪ ಅಂದರೆ ಇದು ಎದಕ್ಕೆ ಸಂಬಂಧಪಟ್ಟ ಅಂದರೆ ಪೇಪರ್ ಫಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್. ಓಕೆ ನೋಡಿ, ಫಸ್ಟ್ ಆಫ್ ಆಲ್ ನೋಡಿ ಇದೆಷ್ಟು ಮಾರ್ಕಿಂದ ಇರುತ್ತಪ್ಪ ಅಂದರೆ ಒಟ್ಟು 150 ಮಾರ್ಕಿಂದ ಇದು ಕೂಡ ಒಂದು ಪೇಪರ್ ಇರುತ್ತೆ. ಈ ಒಂದು ಪೇಪರ್ನಲ್ಲಿ ಫಸ್ಟ್ ಆಫ್ ಆಲ್ ಒಂದೊಂದು ನೋಡ್ಕೊತ ಹೋಗೋಣ. ಸಬ್ಜೆಕ್ಟ್ನ ತೊಗೊಂಡ್ರೆ ಇಂಗ್ಲೀಷ್ ಇರೋರಿಗೆ ಇಂಗ್ಲೀಷ್ ಇರುತ್ತೆ. ಅದ್ರ ಬಿಟ್ಟರೆ ಅಬ್ಲಿಕ್ ಇದೆ ನೋಡಿ, ಇಲ್ಲಿ ಅಬ್ಲಿಕ್ ಇಂಗ್ಲೀಷ್ ಇದ್ದವರಿಗೆ ಇಂಗ್ಲೀಷು, ಗಣಿತ ಮತ್ತು ವಿಜ್ಞಾನ ಇದ್ದವರಿಗೆ ಈ ಸಬ್ಜೆಕ್ಟ್ ಇರುತ್ತೆ. ಇದು ಇಲ್ಲಾಂದರೆ ಬಿ ಎದವ್ರಿಗೆ ಸಮಾಜ ವಿಜ್ಞಾನ ಇರುತ್ತೆ, SS ಇರುತ್ತೆ. ಓಕೆ, ಸಮಾಜ ವಿಜ್ಞಾನ. ಇದಿಷ್ಟು ಕಂಪಲ್ಸರಿಯಾಗಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳು. ನೆನಪಿರಲಿ,
ಯಾರು ಬಿ ಎ ಇರ್ತಾರೆ ಅವರಿಗೆ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಇರುತ್ತೆ. ಯಾರು ಸೈನ್ಸ್ ಸ್ಟೂಡೆಂಟ್ ಇರ್ತಾರೋ ಸೊ ಅವರಿಗೋಸ್ಕರ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆ ಸಬ್ಜೆಕ್ಟ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಹೇಳಬೇಕಂದ್ರೆ ಇದರಲ್ಲಿ 50 ಮಾರ್ಕ್ಸ್ ಏನಿರುತ್ತೆ MCQ ಕ್ವಶನ್ ಇದರಲ್ಲಿ ಬಂದಿರುತ್ತೆ. ಇದು ಪೇಪರ್ ಎಷ್ಟು ಟೋಟಲ್ ಆಗಿ 150 ಮಾರ್ಕಿಂದು. ಸೊ ಇದರಲ್ಲಿ 50 ಮಾರ್ಕ್ಸು MCQ ಇರುತ್ತೆ. ಇನ್ನು ಉಳಿದ ಒಂದು 100 ಮಾರ್ಕ್ಸ್ ನೋಡಿ, ಉಳಿದ 100 ಮಾರ್ಕ್ಸ್ ಜಸ್ಟ್ ಏನಾಗಿ ಹೇಳಿದ್ದೀನಿ ನಿಮಗೆ ಎಷ್ಟು ಏನಿರುತ್ತಪ್ಪ ಅಂದರೆ ವಿವರಣಾತ್ಮಕ ಉತ್ತರದಲ್ಲಿ ಬರಿಬೇಕು ಅಂದರೆ ಡಿಸ್ಕ್ರಿಪ್ಟಿವ್ ಬರ್ತಿದ್ರಲ್ಲಿ. ಓಕೆ, ಡಿಸ್ಕ್ರಿಪ್ಟಿವ್ ಕ್ವಶನ್ ಇದರಲ್ಲಿ ಬಂದಿರುತ್ತೆ. ಎಷ್ಟು ಟೋಟಲ್ ಆಗಿ ಒಂದು 100 ಮಾರ್ಕ್ಸ್ನ ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ಗಳಲ್ಲಿ ಬಂದಿರುತ್ತೆ. ಓಕೆ, ಇದಾಯಿತು. ಇನ್ನು ಲಾಸ್ಟ್ ಒಂದು ಪಾಯಿಂಟ್ಸ್ ಹೇಳಬೇಕಂದ್ರೆ ಈ ಒಂದು ಪೇಪರ್ನಲ್ಲಿ ಮಿನಿಮಮ್ 45% ಮಾರ್ಕ್ಸ್ ತಾವು ಕಡ್ಡಾಯವಾಗಿ ಗಳಿಸುವುದು ಅತ್ಯವಶ್ಯಕ. ಇದನ್ನು ಗಮನದಲ್ಲಿ ಇಡಬೇಕು ತಾವು. ಮಿನಿಮಮ್ ಎಷ್ಟು ಬೀಳಬೇಕಂದ್ರೆ ಅದಕ್ಕೆ 45% ಮಾರ್ಕ್ಸ್ ಅದಕ್ಕೆ ಬೆಳೆಯಬೇಕು. ಓಕೆ, ಇದಿಷ್ಟು ಪೇಪರ್ ಸೆಕೆಂಡು. ಮತ್ತೊಂದು ಸಲ ಹೇಳ್ತೀನಿ, ಪೇಪರ್ ಸೆಕೆಂಡ್ ಬರೋದು ಯಾವುದಪ್ಪ ಅಂದರೆ ಒಂದು BA ದವ್ರಿಗೆ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ, ಇನ್ನು ಸೈನ್ಸ್ ಸ್ಟೂಡೆಂಟ್ಗೆ ಗಣಿತ ಮತ್ತು ವಿಜ್ಞಾನ. ಇದರಲ್ಲಿ 50 ಮಾರ್ಕ್ಸು MCQ, ಉಳಿದ ಒಂದು 100 ಮಾರ್ಕ್ಸ್ ಏನಿರುತ್ತೆ ಒಂದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಈ ಪೇಪರ್ನಲ್ಲಿ 150 ಪೈಕಿ ಮಿನಿಮಮ್ ನಿಮಗೆ 45 ಮಾರ್ಕ್ಸು ಗಳಿಸೋದು ಕಡ್ಡಾಯ. ನೀವೇನಾದ್ರೂ 45 ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಒಂದು ಪೇಪರ್ ಥರ್ಡು ಚೆಕ್ ಮಾಡಲ್ಲ. ಓಕೆ, 41 ತೊಗೊಂಡ್ರು ಚೆಕ್ ಮಾಡಲ್ಲ, ನಿಮ್ಮ 44 ತೊಗೊಂಡ್ರು ಚೆಕ್ ಮಾಡಲ್ಲ. ಮಿನಿಮಮ್ 45% ಮಾರ್ಕ್ಸ್ ನೀವು ಇದರಲ್ಲಿ ತೊಗೊಳ್ಳೇಬೇಕು. ಇದು ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಇನ್ನು ಪೇಪರ್ ಥರ್ಡ್ನ ನೋಡಿದ್ರೆ, ಓಕೆ, ಪೇಪರ್ ಥರ್ಡ್ ಇನ್ನೂ ಜಸ್ಟ್ ಹೇಳಿದ್ದೀನಿ ಎಷ್ಟು ಮಾರ್ಕಿಂದಪ್ಪ ಅಂದರೆ 100 ಮಾರ್ಕ್ಸ್ನ ಒಂದು ಪೇಪರ್ ಥರ್ಡ್ ಇದರಲ್ಲಿ ಇರುತ್ತೆ. ಇಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ನೋಡಿ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಫಸ್ಟ್ ಏನಿರುತ್ತೆ ನೋಡಿ, ಆಯಾ ಬೋಧನಾ ಮಾಧ್ಯಮದ ಅಂದರೆ ವಿವರಣಾತ್ಮಕವಾದಂಥ ಪರೀಕ್ಷೆ ಇದರಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ಸ್ಟೂಡೆಂಟ್ ಆದರೆ CBJD ಬರುತ್ತೆ. ಆಮೇಲೆ ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ ಆದರೆ ಯಾವ್ದು ಬರುತ್ತೆ, ಇಂಗ್ಲೀಷು, ಸಮಾಜ ವಿಜ್ಞಾನ, ಆಯಾ ಸಬ್ಜೆಕ್ಟ್ಗಳು ಅದರಲ್ಲಿ ಬರುತ್ತೆ. ಓಕೆ, ಇನ್ನು ಸೆಕೆಂಡ್ ಪಾಯಿಂಟ್ ಹೇಳಬೇಕಂದ್ರೆ ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ ಆಗಿರ್ಬೋದು, ಅಥವಾ ಒಂದು ಗ್ರಹಿಸುವಿಕೆ ಆಗಿರ್ಬೋದು, ಅಥವಾ ಶಬ್ದ ಭಂಡಾರ ಆಗಿರ್ಬೋದು ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಈ ಒಂದು ಎಕ್ಸಾಮ್ನಲ್ಲಿ ಪರೀಕ್ಷಿಸಲಾಗುವುದು. ಇದನ್ನು ಸ್ವಲ್ಪ ಗಮನದಲ್ಲಿಟ್ಟು ತಾವು ಸ್ಟಡಿಯನ್ನು ಮಾಡಲೇಬೇಕು. ಯಾಕೆ ಅದನ್ನು ಗಮನದಲ್ಲಿ ಇಡಬೇಕಪ್ಪ ಅಂದರೆ ಈ ಪತ್ರಿಕೆಯಲ್ಲಿ ಲಾಸ್ಟ್ ಪಾಯಿಂಟ್ ನೋಡಿ, ಈ ಪತ್ರಿಕೆಯಲ್ಲಿ 50% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಎಷ್ಟು ಬರಬೇಕು ಮಿನಿಮಮ್ ಇದರಲ್ಲಿ ಒಂದು 50% ಮಾರ್ಕ್ಸ್ನ ಕಂಪಲ್ಸರಿಯಾಗಿ ತಾವು ತೊಗೊಳ್ಬೇಕು. ನೀವೇನಾದ್ರು 50% ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ನೀವು ಇದಕ್ಕೆ ಎಲಿಜಿಬಲ್ ಆಗಲ್ಲ. ಓಕೆ, ಅರ್ಥ ಆಯ್ತು ಹೇಳೋದು. ಪೇಪರ್ ಥರ್ಡ್ ಹೆಂಗಿರುತ್ತಪ್ಪ ಅಂದರೆ 100 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ನಲ್ಲಿ ಪೂರ್ತಿಯಾಗಿ ಡಿಸ್ಕ್ರಿಪ್ಟಿವ್ ಬರುತ್ತೆ. ಡಿಸ್ಕ್ರಿಪ್ಟಿವ್ ಎದರ ರಿಲೇಟೆಡ್ ಇರುತ್ತಪ್ಪ ಅಂದರೆ ನಿಮ್ಮ ಒಂದು ಬೋಧನಾ ಮಾಧ್ಯಮದ ಆಯಾ ಬೋಧನಾ ಮಾಧ್ಯಮದ ಸಬ್ಜೆಕ್ಟ್ಗಳು ಇರುತ್ತೆ. ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷ್ ಅಂದರೆ ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ಗೆ ಇಂಗ್ಲೀಷು, ಸಮಾಜ ವಿಜ್ಞಾನ ಇರುತ್ತೆ. ಇನ್ನು ಸೈನ್ಸ್ ಸ್ಟೂಡೆಂಟ್ಗೆ ಏನಿರುತ್ತೆ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದೆಲ್ಲ ಡಿಸ್ಕ್ರಿಪ್ಟಿವ್ ಬರುತ್ತೆ. ಓಕೆ, ಅದರಲ್ಲಿ ಅದಷ್ಟೇ ಅಲ್ಲ, ಜಸ್ಟ್ ಹೇಳಿದ್ದೀನಿ ನೋಡಿ ನಿಮಗೆ ಭಾಷಾ ಬಳಕೆ ಒಂದು ಸಾಮರ್ಥ್ಯ ಆಗಿರ್ಬೋದು, ಗ್ರಹಿಸುವಿಕೆ ಆಗಿರ್ಬೋದು, ಶಬ್ದ ಭಂಡಾರ ಆಗಿರ್ಬೋದು, ಬರವಣಿಗೆ ಸಾಮರ್ಥ್ಯಗಳು ಪ್ರತಿಯೊಂದನ್ನೆಲ್ಲ ಈ ಒಂದು ಎಕ್ಸಾಮ್ಲಿ ಪರೀಕ್ಷೆ ಒಂದು ಮಾಡಲಾಗುತ್ತೆ. ಸೊ ಹೀಗಾಗಿ ಇದರಲ್ಲಿ ಮಿನಿಮಮ್ ಎಷ್ಟು ಬೇಕಪ್ಪ ಅಂದರೆ ನಿಮಗೆ 50% ಮಾರ್ಕ್ಸ್ ಇದರಲ್ಲಿ ಕಂಪಲ್ಸರಿಯಾಗಿ ನೀವು ತೊಗೋಬೇಕು. ಸೊ ತೊಗೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ, ಇಲ್ಲಾಂದರೆ ಯಾವುದೇ ರೀತಿ ಒಂದು ಎಲಿಜಿಬಲ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಒಂದು GPSTಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಅಂತ ಹೇಳ್ಬೋದು. ಓಕೆ, ಸೊ ಯಾರಾದರೂ ಹೊಸಬರಿದ್ದರೆ ಅವರಿಗೆ ಗೊತ್ತಿರಲ್ಲ. ಸೊ ಹೀಗಾಗಿ ಇದನ್ನು ನಾನು ಹೇಳ್ತೇನೆ ಇಷ್ಟೇ. ಸೊ ಆಲ್ರೆಡಿ ತಮ್ಗೆ ಗೊತ್ತಿದ್ದರೆ ಸೊ ಓಕೆ, ಗೊತ್ತಿಲ್ಲ ಅಂದರೆ ತಮಗೆ ಅರ್ಥ ಇಲ್ಲ ಮತ್ತೊಂದು ಸಲ ರಿಪೀಟ್ ಆಗಿ ಒಂದು ಕ್ಲಾಸ್ನ ನೋಡಿ. ಸೊ ಇನ್ನು ಮುಂಬರೋ ಕ್ಲಾಸ್ಗಳಲ್ಲಿ ನಮ್ಮ ಚಾನಲ್ನಲ್ಲಿ ಮುಂಬರೋ ಕ್ಲಾಸ್ಗಳಲ್ಲಿ ಸೊ ಪ್ರತಿಯೊಂದನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತೇವೆ.